ಹಾಯ್ ಹಲೋ ಎವ್ರಿವನ್. ಐ ಹೋಪ್ ಎವ್ರಿವನ್ ಈಸ್ ಗುಡ್ ಆ್ಯಂಡ್ ಫೈನ್. ನೀವು ತಮ್ಮನೇಲಿ ನೋಡಿದ್ರೇ ಗೊತ್ತಾಗ್ತಾ ಇರ್ಬೋದು, ಇದು ನಾವು ಮೈಸೂರಿಂದ ಶಿರಡಿ ಟ್ರೈನ್ ಜರ್ನಿ ಮಾಡಿದ್ವಿ ಅಂತ. ನಾನು ಇದನ್ನು ಡಿಟೇಲಾಗಿ ಹೇಳ್ತೀನಿ. ಎಲ್ಲರೂ ಕೇಳ್ತಾ ಇದ್ದರು ಹೇಗೆಲ್ಲ ಹೋದ್ರಿ, ಎಷ್ಟು ಅವರ್ಸ್ ಜರ್ನಿ ಆಯಿತು, ಫಸ್ಟ್ ಸ್ಟಾಪ್ ಹೇಗಿದೆ, ಆಮೇಲೆ ಲಾಸ್ಟ್ ಎಲ್ಲೆಲ್ಲಿತ್ತು, ಎಲ್ಲೆಲ್ಲಿ ಸ್ಟಾಪ್ಸ್ ಇತ್ತು, ಹೇಗೆ ಟೈಮ್ ಪಾಸ್ ಮಾಡಿದ್ರಿ ಅಂತ. ಈ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ಸ್ ಇನ್ಕ್ಲೂಡ್ ಆಗಿದೆ. ಇದು ಆ್ಯಕ್ಚುಲಿ ಟ್ರೈನ್ ಬಂದು ನಮಗೆ 5:20ಗೆ ಡಿಪಾರ್ಚರ್ ಆಗುತ್ತೆ. ಮಂಡೇ ಮಾತ್ರನೇ ಈ ಟ್ರೈನ್ ಇರೋದು, ಮತ್ತು ನೆಕ್ಸ್ಟ್ ಮಂಡೇಗೆ ಆಗೋದು. ಅಂದರೆ ವೀಕ್ಲಿ ಒನ್ಸ್ ಮಾತ್ರ ಇರ್ತದೆ. ನಾವು ಆ್ಯಕ್ಚುಲಿ ನಾರ್ಮಲ್ ಸ್ಲೀಪರ್ ಕೋಚೇ ಬುಕ್ ಮಾಡಿದ್ದು, ಯಾಕೆಂದರೆ ಇದು ವಿಂಟರ್ ಸೀಸನ್ ಅಂತ. ಮತ್ತು ಈಗ AC ಬುಕ್ ಮಾಡಿದ್ರೆ ತುಂಬ ಹಿಂಸೆ ಆಗಿಬಿಡುತ್ತೆ, ತುಂಬ ಚಳಿ ಆಗುತ್ತೆ, ಥ್ರೂಔಟ್ ಜರ್ನಿ ಹೋಗಬೇಕಾಗತ್ತಲ್ವ. ಸೊ ಅದಕ್ಕೆ ನಾವು ನಾರ್ಮಲ್ ಸ್ಲೀಪರೇ ಬುಕ್ ಮಾಡಿದ್ದು. ಸೊ ಈಗ ಈಸಿಯಾಗಿ ಕನ್ವೀನಿಯೆಂಟಿಯಾಗೂ ಇತ್ತು, ಅಂದರೆ ಬಡ್ಜೆಟ್ ವೈಸ್ ಕೂಡ ಕನ್ವೀನಿಯೆಂಟ್ ಆಗಿತ್ತು. ಇದು ಟ್ರೈನ್ ಟೈಮಿಂಗ್ಸ್ ಬಂದು ನಮಗೆ ಇಲ್ಲಿ 5:20ಗೆ ಪಿಕ್ ಮಾಡ್ಕೊಳುತ್ತೆ. ನಮಗೆ ಅಲ್ಲಿ ಡ್ರಾಪ್ ಮಾಡಿದ್ದು 10:50ಗೆ ಡ್ರಾಪ್ ಮಾಡಿದ್ದು ಸಾಯಿನಗರು. ಡೈರೆಕ್ಟ್ ಸಾಯಿನಗರ್ಗೆ ಹೊರಟೋಗ್ಬಿಡುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಟ್ರೈನ್ ಸ್ಪೀಡು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸ್ವಲ್ಪ ದೂರದಲ್ಲಿ ಸ್ವಲ್ಪ ಹೋಗ್ತಾ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ ಟ್ರೈನ್ ಸ್ಪೀಡು. ಬಟ್ ಜರ್ನಿ ಮಾತ್ರ ಚೆನ್ನಾಗಾಯಿತು. ಎಲ್ಲರೂ ಕೇಳ್ತಾಯಿದ್ರು ಹೇಗೆ ಟೈಮ್ ಪಾಸ್ ಮಾಡಿದ್ರಿ ಅಂತ. ನಾವು ಕೆಲವೊಂದು ಟ್ರಿಕ್ಸ್ ಫಾಲೋ ಮಾಡಿದ್ವಿ. ಈಗ ಮಗುಗೆ ನಾವು ಆಲ್ಮೋಸ್ಟ್ ಫೋನ್ನ ಕೊಡೋದೇ ಇಲ್ಲ. ಸೊ ಫೋನ್ ಬದಲು ನಾವು ಅವನಿಗೆ ಸ್ವಲ್ಪ ಟಾಯ್ಸ್ ತೊಗೊಂಡೋಗಿದ್ವಿ. ಸ್ನೇಕ್ಸ್ ಆ್ಯಂಡ್ ಲ್ಯಾಡರ್ ಗೇಮ್ಸ್ ಆಗಿರ್ಬೋದು, ಆಮೇಲೆ ಇದು ಗೋಲಿ ಆಟ, ಸ್ಮಾಲ್ ಪುಟ್ಟದ ಆಟ ಸಾಮಾನು, ಆಮೇಲೆ ಕ್ಯೂಬ್ಸು, ಅದನ್ನೆಲ್ಲ ತೊಗೊಂಡೋಗಿದ್ವಿ. ಸೊ ಅವನಿಗೆ ಟೈಮ್ ಪಾಸ್ ಆಗಲಿ ಅಂತ ಆಗಿರೋದು. ನಾವು ಮಾರ್ನಿಂಗ್ 5:20ಗೆ ಹತ್ತಿದ್ವಲ್ವ. ಸೊ ಮಾರ್ನಿಂಗ್ ಒಂದು 6-7ಗೆ ಆ ಟೈಮಲ್ಲಿ ಶೂಟ್ ಮಾಡಿರೋದು. ತುಂಬ ಗ್ರೀನರಿ ಇತ್ತು, ಸುತ್ತಲೂ ಕೂಡ ತಣ್ಣಗೆ ಗಾಳಿ ಬರ್ತಾಯಿತ್ತು. ಸೊ ನನ್ನ ಮಗುಗೆ ನಾನು ಜಾಸ್ತಿ ಫೋನ್ ಕೊಡದೆ ಅವ್ನಿಗೆ ಹೇಳ್ತಾ ಇದ್ದೆ, ವ್ಯೂ ನೋಡು. ನೀವು ಕೂಡ ಅದೇ ರೀತಿಯೇ ಹೇಳ್ಬೋದು ಮಕ್ಕಳಿಗೆ. ಸೊ ಎಲ್ಲನೂ ಅಬ್ಸರ್ವ್ ಮಾಡು, ಅದು ಇದು ಅಂತ. ಆಮೇಲೆ ಸ್ವಲ್ಪ ಹೊತ್ತು ಅವನಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ನಮಗೆ ಟೈಮ್ ಸಿಗ್ತಾಯಿತ್ತು. ಯೂಶ್ವಲಿ ಮನೇಲಿದ್ದಾಗ ನಾನು ನಮ್ಮ ಹಸ್ಬೆಂಡು ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ನಮಗೆ ಅಲ್ಲಿ ಟ್ರೈನಲ್ಲಿ ತುಂಬ ಮಾತಾಡೋದಕ್ಕೆ, ಚಿಟ್ ಚಾಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿಕ್ತು. ಒಂಥರ ಖುಷಿ ಅನಿಸ್ತು ಇದೆಲ್ಲನೂ ಇದು ಮಾಡಿ. ಸ್ನ್ಯಾಕ್ಸ್ಗೆ ಬಂದರೆ ಅಂತೂ ನಾವು ತುಂಬ ವೆರೈಟೀಸ್ ಆಫ್ ಸ್ನ್ಯಾಕ್ಸ್ ತೊಗೊಂಡೋಗಿದ್ವಿ. ಅಂದರೆ ತುಂಬ ಡಿಫ್ರೆಂಟ್ ಚಿಪ್ಸು ಆಗಿರ್ಬೋದು, ನಿಪ್ಪಟ್ಟು, ಕೋಡ್ಬಳೆ, ಚಕ್ಲಿ, ಸಂಡಿಗೆ, ಆಲ್ಮೋಸ್ಟ್ ಏನೇನು ಸ್ನ್ಯಾಕ್ಸ್ ಬೇಕು, ಏನೇನು ಫೇವ್ರೇಟ್ಸ್ ಅದೆಲ್ಲ ಮುಂಚೆನೇ ತೊಗೊಂಡೋಗಿದ್ವಿ. ಏನಕ್ಕಂದರೆ ನಮಗೆ ಟ್ರೈನಲ್ಲಿ ಫುಡ್ಸ್ ಪರ್ಚೇಸ್ ಮಾಡೋದು ಇಷ್ಟನೇ ಆಗೋಲ್ಲ. ಯಾಕಂದರೆ ನಾವು ಎವ್ರಿ ಟೈಮ್ ಅದೇ ರೀತಿಯೇ ಮಾಡ್ತಾಯಿದ್ವಿ. ನಮಗಿದು ಲಾಸ್ಟ್ ಇಯರ್ ಹೋದಾಗ, ಒಂದು 7 years ಬ್ಯಾಕ್ ಹೋದಾಗ ನಮ್ಗೆ ಅವಾಗ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು. ನನ್ನ ಮಗ ಇನ್ನೂ ಚಿಕ್ಕವನಿದ್ದ. ಸೊ ಅವನಿಗೆ ಎಲ್ಲೇ ಹೋದರೂ ಕೂಡ ಸ್ನ್ಯಾಕ್ಸ್ ಕೇಳ್ತಾ ಇದ್ದ. ಸ್ನ್ಯಾಕ್ಸ್ ತೊಗೊಂಡಂಗೆಲ್ಲ ನಮಗೆಲ್ಲೋ ಒಂದು ಕಡೆ ಚೀಟಿಂಗು, ಅಥವಾ ಲೋ ಬ್ರ್ಯಾಂಡೆಡು, ಲೋ ಕ್ವಾಲಿಟಿ, ಚೆನ್ನಾಗೇ ಮಾಡಿರಲ್ಲ, ಅಥವಾ ಎಕ್ಸ್ಪೈರಿ ಆಗಿರೋದು ಸ್ನ್ಯಾಕ್ಸ್ ಕೂಡ ಒಂದೊಂದು ಸಲ ಸೇಲ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಜಾಸ್ತಿ ಆಚೆ ಕಡೆ ಸ್ನ್ಯಾಕ್ಸ ಪ್ರಿಫರ್ ಮಾಡ್ತಾ ಇರಲಿಲ್ಲ. ಆಮೇಲೆ ನಮಗೆ ಬೇಕಾದಾಗ ಬರ್ದಂಗೆ ಇರ್ತಾರೆ. ಆಮೇಲೆ ತುಂಬ ಕಾಸ್ಟ್ಲಿ ಕೂಡ ಇರ್ತದೆ. ಸೊ ಅಲ್ಲಿ ದುಡ್ಡಿಡೋ ಬದಲು ನಾವು ಮನೆಯಿಂದನೇ ಸ್ನ್ಯಾಕ್ಸ್ ತೊಗೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾವು ಮನೆಯಿಂದನೇ ಸ್ನ್ಯಾಕ್ಸ್ ತೊಗೊಂಡೋದ್ವಿ. ನೆಕ್ಸ್ಟ್ ಫುಡ್ ವಿಷಯಕ್ಕೆ ಬಂದರೆ ನಾನು ಹೇಳೋದು ಟಿಪ್ಸ್ ಏನಂದರೆ, ನೀವು ಫುಡ್ ಪ್ಯಾಕೆಟ್ಸ್ನ ತೊಗೊಂಡೋಗ್ಬೋದು. ಅಲ್ಯೂಮಿನಿಯಮ್ ಪುಟ್ಟದ ಬಾಕ್ಸ್ ಬರುತ್ತಲ್ವ. ಸೊ ಅಂಥ ಬಾಕ್ಸ್ಗಳಲ್ಲೆಲ್ಲ ಫುಡ್ ಪ್ಯಾಕ್ ಮಾಡ್ಕೋಬೋದು. ಇದು ಒಂದು 3 ಟೈಮ್ಸ್ಗೂ ಪ್ಯಾಕ್ ಮಾಡ್ಕೋಬೋದು. ನಿಮಗೆ ಬೇಕು ಅಂದರೆ ಒಂದು ರೈಸ್ ಐಟಮು ಅಥವಾ ಚಪಾತಿ ಆ ರೀತಿ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ನಾವು 3 ಜನ ಅಲ್ವಾ ಇದ್ದಿದ್ದು. ಸೊ ನಾನು 2 ಟೈಪ್ಸ್ ಆಫ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದೆ. ಒಂದು ಉಪ್ಪಿಟ್ಟು ಕೇಸರಿಬಾತು, ನೆಕ್ಸ್ಟ್ ಪುಳಿಯೋಗರೆ ಮಾಡ್ಕೊಂಡಿದ್ದೆ. ಸೊ ಉಪ್ಪಿಟ್ಟು ಕೇಸರಿಬಾತು ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಿ ಮಾಡಿದ್ವಿ. ಚೆನ್ನಾಗಿತ್ತು, ಅಂದರೆ ಫ್ರೆಶ್ ಆಗೇ ಇತ್ತು. ಸೊ ಅಂಥ ಪ್ಯಾಕಿಂಗ್ ಮಾಡ್ಕೊಂಡಿದ್ವಿ. ಸೊ ಅದನ್ನು ಕ್ಯಾರಿ ಮಾಡ್ಕೊಂಡು ಹೆವಿ ಇರಲ್ಲ. ಯೂಸ್ ಆ್ಯಂಡ್ ಥ್ರೋ ಬಾಕ್ಸ್ಗಳೇ ಯೂಸ್ ಮಾಡಿದ್ವಿ. ಸ್ವಲ್ಪ ಪೇಪರ್ ಪ್ಲೇಟ್ಸ್, ಪೇಪರ್ ಕಪ್ಸ್ ತೊಗೊಂಡು ಒಂಥರ ಚೆನ್ನಾಗಿತ್ತು. ಇದು ನಾವು ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ರೀತಿ ಟ್ರಾವೆಲ್ ಮಾಡ್ತಾ ಇರೋದು. ಎವ್ರಿ ಟೈಮು ಪ್ಲ್ಯಾನ್ ಇಲ್ದಂಗೆ ಹೋಗ್ತಾ ಇದ್ವಿ. ಆಮೇಲೆ ಅಲ್ಲಿ ಮಧ್ಯದಲ್ಲಿ ಯಾವುದೋ ಫುಡ್ ತೊಗೊತಾ ಇದ್ವಿ. ಅದೆಲ್ಲ ಫುಡ್ ಕಾಸ್ಟ್ ಬಂದು ಮಿನಿಮಮ್ ಸ್ಟಾರ್ಟಿಂಗ್ ಪ್ರೈಸ್ ಅಂದ್ರೇ 50-60ಇಂದನೇ ಸ್ಟಾರ್ಟ್ ಆಗುತ್ತೆ. ಹೋಗ್ಲಿ ಬಿಡಪ್ಪ, ದುಡ್ಡು ಕೊಟ್ಟರು ಕೂಡ ಓಕೆ, ಖುಷಿಯಾಗಿ ಒಳ್ಳೆ ಫುಡ್ ಸಿಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಫುಡ್ಡು ಒಂಚೂರು ಚೆನ್ನಾಗಿರಲ್ಲ. ಆಮೇಲೆ ಅದು ತಿಂದಮೇಲೆ ಗೊತ್ತಾಗುತ್ತೆ ಫುಡ್ ಚೆನ್ನಾಗಿರಲ್ಲ ಅಂತ. ಆಮೇಲೆ ಅವ್ರಿಗೆ ರಿಟರ್ನ್ ಮಾಡೋಕ್ಕೂ ಆಗೋಲ್ಲ, ಸುಮ್ಮನೆ ದುಡ್ಡು ವೇಸ್ಟು. ಸೊ ಈ ಸಲ ಹಿಂಗೆ ಆಗಬಾರ್ದು ಅಂಥೇಳಿನೇ ಫುಡ್ಡೆಲ್ಲ ನಾವು ಮುಂಚೆನಿಂದನೇ ಪ್ಯಾಕ್ ಮಾಡ್ಕೊಂಡು ಹೋಗಿದ್ವಿ. ಒಂಥರ ಆಮೇಲೆ ಹೆಲ್ದಿಯಾಗೂ ಇರ್ಬೋದಲ್ವಾ. ಥ್ರೂಔಟ್ ಜರ್ನಿ ಎಲ್ಲೂ ಸಿಕ್ಕಾಗ್ಲಂಗೆ. ಕೆಲವ್ರ ಫುಡ್ಡಂತೂ ಅಳಿಸಿದ್ದೆಲ್ಲ ಕೊಟ್ಬಿಡ್ತಾರೆ. ನಿನ್ನೆದೇ ಚಟ್ನಿ, ಇಡ್ಲಿ ಅಥವಾ ರೈಸ್ ಐಟಮ್ಸು ಅದನ್ನು ಹಂಗೆ ಕೊಟ್ಬಿಡ್ತಾರೆ ಟ್ರೈನ್ಸಲ್ಲೆಲ್ಲ.
ಸೊ ನನಗೆ ಅದನ್ನೆಲ್ಲ ಟ್ರಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಒಂದು ಮಂಗ ಕಾಣಿಸ್ತು. ಮಂಗ ತುಂಬ ಅಂದರೆ ನನ್ನ ಮಗನಿಗೆ ತುಂಬ ಎಕ್ಸೈಟ್ ಆಗಿತ್ತು, ಅಮ್ಮ ಮಂಗ ಇದೆ ಚೆನ್ನಾಗಿದೆ ಅಂತ. ಮಕ್ಕಳೆಲ್ಲ ತುಂಬ ರೇರಲ್ವ ನೋಡೋದು ಇಂಥದ್ದೆಲ್ಲ. ಸೊ ನೆಕ್ಸ್ಟು ಫುಡ್ ವಿಷಯಕ್ಕೆ ಬಂದರೆ ಅಂತೂ ನನಗೆ ಫುಡ್ಡು ಸರಿ ಹೋಯಿತು. ಮಧ್ಯಾಹ್ನ ಆಗೋವರೆಗೂ ಸರಿ ಹೋಯಿತು. ಅವನಿಗೆ ನಮ್ಮ ತಕ್ಷಣಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಸೊ ಪುಳಿಯೋಗರೆ ಜೊತೆ ಚಟ್ನಿ ಪುಡಿ ಉಪ್ಪಿನಕಾಯಿ ಅದನ್ನೆಲ್ಲನೂ ಚೆನ್ನಾಗಿ ಮಾಡ್ಕೊಂಡಿದ್ವಿ. ಸೊ ಹೋಗ್ತಾ ಚೆನ್ನಾಗೇ ಅನಿಸ್ತು. ಸ್ವಲ್ಪ ತಿನ್ನೋದು ಮಲ್ಕೊಳೋದು, ಆಲ್ಮೋಸ್ಟ್ ಫೋನ್ನ ಅವಾಯ್ಡ್ ಮಾಡ್ತಾಯಿದ್ವಿ ಥ್ರೂಔಟ್ ಜರ್ನಿ. ಒಬ್ರಿಗೊಬ್ಬರಿಗೆ ಟೈಮ್ ಸ್ಪೆಂಡ್ ಮಾಡ್ಕೊಳೋದಾಗಲಿ, ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಲಿ, ಆ ರೀತಿ ಎಲ್ಲ ಇತ್ತು. ಆಚೆ ಕಡೆ ವ್ಯೂ ನೋಡೋದಾಗಲಿ ತುಂಬ ಖುಷಿ ಅನ್ನಿಸ್ತು. ಬೋರ್ ಅಂತೂ ಅನಿಸ್ಲಿಲ್ಲ ಎಲ್ಲೂ 1% ಕೂಡ. ಸೊ ನಾನು ಹೇಳೋದೇನು ಅಂತಂದರೆ, ಸೊ ಫುಡ್ನ ಆಲ್ಮೋಸ್ಟ್ ಪ್ಯಾಕ್ ಮಾಡ್ಕೊಂಡು ಹೋಗಿ. ತುಂಬ ಜನ ಹೋಗ್ತಾ ಇರ್ತಾರಲ್ವ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ, ಅವರೆಲ್ಲ ಲೈಕ್ ಹೋಳಿಗೆನೂ ತೊಗೊತಾರೆ. ನಾವು ಕೂಡ ಹೋಳಿಗೆ ಪ್ಯಾಕ್ ಮಾಡ್ಕೊಂಡು ಹೋಗಿದ್ವಿ. ಲೈಕ್ ನಾನು ಮಾಡಿರಲಿಲ್ಲ, ಆಚೆಯಿಂದ ತೊಗೊಂಡು ಹೋಳಿಗೆನ ತೊಗೊಂಡೋಗಿದ್ವಿ. ಅದು ಸ್ನ್ಯಾಕ್ಸ್ ಅಂಡರಲ್ಲೇ ಬರುತ್ತೆ. ಯಾವಾಗಾದ್ರೂ ಬೋರ್ ಆದಾಗ ಹೋಳಿಗೆ ತೊಗೊಂಡು ತಿನ್ಬೋದು ಅಂತ. ಸೊ ನಾನು ಸಜೆಸ್ಟ್ ಮಾಡೋದೇನು ಅಂದರೆ, ನೀವು ಆಲ್ಮೋಸ್ಟ್ ಫುಡ್ನ ಮನೆಯಿಂದನೇ ಪ್ಯಾಕ್ ಮಾಡ್ಕೊಂಡು ಹೋಗಿ ಅಂತಲೇ ನಾನು ಹೇಳ್ತೀನಿ. ಇಲ್ಲಾಂದರೆ ಸುಮ್ಮನೆ ಚೀಟಿಂಗ್ ಆಗುತ್ತೆ ಹೊರಗಡೆ ಹೋದಾಗ. ನಾವು ಇಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ವಿ. ಏನು ಮಿಸ್ಟೇಕ್ ಅಂದರೆ, ನೆಕ್ಸ್ಟ್ ಡೇಗೆ ಓಕೆ ನಮಗೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ, ಆಫ್ಟರ್ನೂನ್ವರೆಗೂ ಫುಡ್ ಆಯಿತು. ಬಟ್ ಈವ್ನಿಂಗು ಕೂಡ ನಾವು ಬಳ್ಳಾರಿಗೆ ರೀಚ್ ಆದಾಗ ನಾವು ಆ್ಯಕ್ಚುಲಿ ಬೇಡ ಏನು ಬೇಡ, ಸೊ ಅಮ್ಮ ಮನೆಯಿಂದನೇ ಮಾಡ್ಕೊಂಡು ಮಂಡಕ್ಕಿದು ಖಾರ ಮಂಡಕ್ಕಿ ಮತ್ತು ಅಲ್ಲಿ ಮಾಡಿರ್ತಕ್ಕಂಥ ಫೇಮಸ್ ಒಗ್ಗರಣೆ ತೊಗೊಂಬಂದು ಕೊಟ್ಟರು. ಒಂಥರ ಖುಷಿ ಆಯಿತು. ಸೊ ಅದನ್ನು ನಾವು ಈವ್ನಿಂಗ್ ಡಿನ್ನರ್ 7ಗೆ ಕ್ಲೋಸ್ ಮಾಡಿಬಿಡ್ತೀವಿ. ಸೊ ಈವ್ನಿಂಗಲ್ಲೇ ಅದು ತಿನ್ಕೊಂಬಿಟ್ಟು ಸ್ವಲ್ಪ ಮಲ್ಕೊಂಡ್ವಿ. ಇಲ್ಲಿ ನಾವು ಮಿಸ್ಟೇಕ್ ಮಾಡಿದ್ದೇನು ಅಂದರೆ, ನಾವು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ. ಸೊ 10:50ಗೆ ರೀಚ್ ಆಗುತ್ತಲ್ವ, ಸೊ ಏನಾಗಲ್ಲ ಹೋಗಿ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಬೋದು ಶಿರ್ಡಿಯಲ್ಲೇ ಹೋದಾಗ ಅಂತ. ಬಟ್ ಅಲ್ಲಿ ಸ್ವಲ್ಪ ಡಿಲೇ ಆಯಿತು, ಕ್ರಾಸಿಂಗು ಅದು ಇದು ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಅಮ್ಮ ತಮ್ಮ ಬಂದಿದ್ದರು. ಒಂಥರ ಖುಷಿ ಆಯಿತು. ಅಮ್ಮನ ತುಂಬ ದಿನ ಆಯಿತು ನೋಡಿ. ಅಮ್ಮನ ಮನೆಗೆ ಹೋಗಿರಲಿಲ್ಲ. ಇದು ಫೇಮಸ್ ಒಗ್ಗರಣೆ ಅಂತ ಬಳ್ಳಾರಿಯಲ್ಲಿ ಸಿಗುತ್ತೆ. ಹಾಗೆ ಹೋಗ್ತಾ ನಮಗೆ ಇದು ಹೊಸಪೇಟೆ ರೈಲ್ವೆ ಸ್ಟೇಷನ್ನು. ಏನಕ್ಕೆ ಹೊಸಪೇಟೆ ರೈಲ್ವೆ ಸ್ಟೇಷನ್ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ ಅಂದರೆ, ಈ ಸ್ಟೇಷನ್ ತುಂಬ ಮೆಮೊರೀಸ್ ಇದೆ. ಏನಕ್ಕಂದರೆ ನಾನು ಇಂಜಿನಿಯರಿಂಗ್ ಮಾಡಿದ್ದೆಲ್ಲ ಹೊಸಪೇಟೆಯಲ್ಲೇ. ಸೊ ಯಾವಾಗಲೂ ನಾನು ಬಳ್ಳಾರಿಗೆ ಬರಬೇಕು ಅಂತಂದಾಗ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ 2 ಇಯರ್ಸ್ ನಾನು ಆಲ್ಮೋಸ್ಟ್ ಟ್ರೈನಲ್ಲೇ ಟ್ರಾವೆಲ್ ಮಾಡ್ತಾಯಿದ್ದೆ. ಆಮೇಲೆ ಬಸ್ ಟ್ರಾವೆಲ್ ಮಾಡ್ತಾಯಿದ್ದೆ. ಇದು ಬಂದು ಸ್ಮಾಲ್ ಕ್ಯಾಟ್ ಸಿಕ್ಕಿತ್ತು ಟ್ರೈನಲ್ಲಿ. ಅದರ ಹೆಸರು ಸಿಂಬಾ ಅಂತ. ಅದು ಆ್ಯಕ್ಚುಲಿ ಅವರು ಔರಂಗಾಬಾದ್ಗೇನೋ ಹೋಗಬೇಕಾಗಿತ್ತು. ಸೊ ಅವರು ನಮ್ಮ ಟ್ರೈನಲ್ಲೇ ಬಂದಿದ್ದರು. ಒಂಥರ ಚೆನ್ನಾಗಿತ್ತು ಜರ್ನಿ ಮಾತ್ರ. ನಾವು ಇಲ್ಲಿ ಮಿಸ್ಟೇಕ್ ಇನ್ನೊಂದು ಮಾಡಿದ್ದು ಏನು ಅಂತಂದರೆ, TT ಅವರು ಇನ್ಫಾರ್ಮ್ ಮಾಡಿದ್ರು ಸ್ವಲ್ಪ ಒಳಗಡೆ ಹೋದಾಗ ರಶ್ ಕಮ್ಮಿ ಇದೆ, ಅಲ್ಲಿ ಹೋಗಿ ಕುತ್ಕೊಳ್ಳಿ ಅಂತ. ನಾವು ಆ್ಯಕ್ಚುಲಿ ಓಕೆ ರಶ್ ಕಮ್ಮಿ ಇರುತ್ತೆ, ಹೋಗಿ ಕುತ್ಕೊಳ್ಳೋಣ. ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಂದ ರಶ್ಶೇ ಇರಲಿಲ್ಲ ಅಪ್ ಟು ಬಳ್ಳಾರಿ ಹೊಸಪೇಟೆ ಬರೋವರೆಗೂ. ಬೆಂಗಳೂರಲ್ಲಿ ಕೂಡ ಜಾಸ್ತಿ ಜನ ಬರಲಿಲ್ಲ. ಸೊ ನಾವೇನು ಮಾಡಿದ್ವಿ ಅಂದರೆ, ಓಕೆ ಅಲ್ಲಿ ಇರ್ಬೋದು ಬಿಡು ಅಂತ. ಸೊ ನೀವು ಅದೇ ರೀತಿಯೇ ಮಾಡಬೇಡಿ. ಯಾಕೆಂದರೆ TT ಮಾತು ಕೇಳಿಕೊಂಡು ಆಮೇಲೆ ಶಿಫ್ಟ್ ಮಾಡಿಕೊಂಡು, ಯಾಕೆಂದರೆ ಸುಮಾರು ಲಗೇಜ್ ಇರುತ್ತಲ್ವ, ಲಾಂಗ್ ಜರ್ನಿ, ಆಮೇಲೆ ಸುಮಾರು ಡೇಸಲ್ಲಿ ಇರಬೇಕಾಗುತ್ತೆ. ಸೊ ಸುಮಾರು ಪ್ಯಾಕಿಂಗ್ ಮಾಡಿದ್ವಿ. ನಾವು ಅವ್ರ ಮಾತು ಕೇಳಿಕೊಂಡು ಬೇರೆ ಸಿಟಿಗೆ ಶಿಫ್ಟ್ ಆದಾಗ ನಮಗೆ ಒಂಥರ ಹಿಂಸೆ ಆಯಿತು. ಓಕೆ ಶಿಫ್ಟ್ ಆಗಿದ್ವಿ, ಆದರೆ ಬರ್ತಾ ಜನ ಬರ್ತಾನೇ ಇದ್ದರು. ನಮಗೊಂಥರ ಇರಿಟೇಟ್ ಆಗ್ತಾಯಿತ್ತು. ಯೂಶ್ವಲಿ ಜರ್ನಿಯಲ್ಲಿ ಸ್ವಲ್ಪ ಜನ ಕಮ್ಮಿ ಇದ್ದರೆ ಜರ್ನಿ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲೊಂದು ಸ್ವಲ್ಪ ಹಿಂಸೆ ಆಯಿತು. ನಾವು ನೆಕ್ಸ್ಟ್ ಡೇಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡಿರಲಿಲ್ಲಲ್ವ. ನನ್ನ ಸಜೆಷನ್ ಏನು ಅಂದರೆ, ನೀವೇನಾದರೂ ಲೈಕ್ ಬ್ರೆಡ್ ಆ್ಯಂಡ್ ಬಟರ್ ಅಥವಾ ಪೀನಟ್ ಬಟರ್ಸ್ ಆರ್ ಬ್ರೆಡ್ ಆ್ಯಂಡ್ ಜಾಮ್ ಇಂಥದ್ದನ್ನೆಲ್ಲ ಸ್ವಲ್ಪ ತೊಗೊಂಡು ಇಟ್ಕೊಂಡ್ರೆ ನೆಕ್ಸ್ಟ್ ಡೇಗೆ ನಾವು ಬ್ರೇಕ್ಫಾಸ್ಟಾಗಿ ತಿನ್ಕೋಬೋದು, ಚೆನ್ನಾಗಿರುತ್ತೆ. ಲೈಕ್ ಮಕ್ಕಳಿಗೆ ಚಾಕೋಸ್ ಲೈಕ್ ಜಸ್ಟ್ ಒಂದು ಹಾಫ್ ಆನ್ ಅವರ್ 1 ಅವರ್ಗೆ ಆಗೋಷ್ಟು. ಯಾಕಂದರೆ ನಾವು ಶಿರ್ಡಿಗೆ ರೀಚ್ ಆಗಿಬಿಡ್ತೀವಲ್ಲ, ಸೊ ಅದರಿಂದ ಟೆನ್ಷನ್ ಏನಿರಲ್ಲ. ಇದು ಬಂದು ಕ್ರಾಸಿಂಗ್ ವಿಚ್ ಈಸ್ ನಿಯರ್ಲಿ 9 ಕಿಲೋಮೀಟರ್ಸ್ ಟು ದ ಶಿರ್ಡಿ. ಆ್ಯಕ್ಚುಲಿ 9 ಕಿಲೋಮೀಟರ್ಸೇ ಇತ್ತು. ತುಂಬ ಹೊತ್ತು ನಿಲ್ಲಿಸ್ಬಿಟ್ರು, 1 ಅವರ್ ಆಯಿತು ಅಲ್ಲಿ ನಿಲ್ಸೋಕ್ಕೆ. ಆ ಟೈಮ್ನಲ್ಲಿ ತುಂಬ ಇರಿಟೇಷನ್ ಆಯಿತು. ಅಯ್ಯೋ ತುಂಬ ಲೇಟ್ ಆಯ್ತಲ್ವಾ, ಎಷ್ಟೊತ್ತಾಯ್ತಲ್ವಾ ನಿಲ್ಲಿಸಿ ಅಂತ. ಸೊ ಓಕೆ ನಮ್ಮ ಹಸ್ಬೆಂಡ್ ಅಂತೂ ಕೆಳಗಡೆನೇ ಹೇಳಿದ್ಬಿಟ್ರು. ಸ್ವಲ್ಪ ಆ ಕಡೆ ನೋಡ್ಕೊತ ಸ್ವಲ್ಪ ಟೈಮ್ ಪಾಸ್ ಎಲ್ಲ ಮಾಡಿದ್ವಿ. ಜರ್ನಿ ಅಂತೂ ತುಂಬ ಚೆನ್ನಾಗಾಯಿತು. ಎಲ್ಲೂ ಕೂಡ ಬೋರ್ ಅನಿಸಲೇ ಇಲ್ಲ. ನಮಗೆ ಇಲ್ಲಿ ಮತ್ತೆ ಇನ್ನೊಂದ್ಸಲ ಚೀಟಿಂಗ್ ಆಯಿತು. ಆಗಲ್ಲ ಅಂತಲೇ ಅಂದ್ಕೊಂಡ್ವಿ. ಫಸ್ಟ್ ಚೀಟಿಂಗ್ ಆಗಿಬಿಡ್ತು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಸಾಯಿನಗರ್ ಶಿರ್ಡಿ ಅಂತ. ಅಲ್ಲಿ ನಮಗೆ ಸ್ಟಾಪ್ಗಿಂತ ಬರೋಕ್ಕಿಂತ ಮುಂಚೆನೇ ಪಾಪು ತುಂಬ ಹಸು ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೆ ನಾವು ವಡಾ ಪಾವ್ ಮತ್ತು ಇಡ್ಲಿ ಚಟ್ನಿ ತೊಗೊಂಡಾಗ ಅದು ತುಂಬ
ಹಾಳಾಗ್ಬಿಟ್ಟಿತ್ತು. ಸೊ ಅದನ್ನು ನಾವು ತಿನ್ನಲೇ ಇಲ್ಲ. ಅಲ್ಲೊಂದು ಸ್ವಲ್ಪ ಚೀಟಿಂಗ್ ಆಯಿತು. ಅದೇನಕ್ಕೆ ಈ ರೀತಿ ಫುಡ್ ಕೊಡ್ತಾರೋ ಗೊತ್ತಿಲ್ಲ. ನೆಕ್ಸ್ಟ್ 10:50ಗೆ ಸೊ ಫೈನಲಿ ಶಿರ್ಡಿಗೆ ರೀಚ್ ಆದ್ವಿ. ಈ ವಿಡಿಯೋ ಏನೇನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.